ಏನು ಹೇಳ್ತೀರಿ? ಈಗ ರಾಮನಗರ ಅನ್ನೋ ಹೆಸರನ್ನು ಬೆಂಗಳೂರು ದಕ್ಷಿಣ ಮಾಡೋಕೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈಗ ಸ್ವಾಮಿ ಬೆಂಗಳೂರು ಅನ್ನೋಕೆ ನಾವು ಮಾಡೋದು ಒಳ್ಳೆಯದಕ್ಕೆ ಒಪ್ಕೋತೀವಿ. ಆದರೆ ಬೆಂಗಳೂರಲ್ಲೇ ಕುಡಿಯೋಕ್ಕಿಲ್ಲ. ಆ ಬೆಂಗಳೂರಿಗೆ ಸವಲತ್ತು ಒದಗಿಸೋಕ್ಕಾಯ್ತಾ ಇಲ್ಲ. ಇನ್ನು ಅದನ್ನ ಮಾಡ್ಕೊಂಡು ಎಲ್ಲಿ ಬೆಂಗಳೂರು ಸವಲತ್ತು ಮಾಡೋಕ್ಕಾಯ್ತದೆ? ಮಾಡೋಕ್ಕಾಗಲ್ಲ. ಇವೆಲ್ಲ ಸುಮ್ಮನೆ ಈ ಜಮೀನು ಅವು ಇವಾಗ ರೈತನಿಗೆ ಆಳಿಗೆ ಇಕ್ಬಿಟ್ಟವ್ರೆ. ರೈತರನ್ನ ಇನ್ನೂ ಆಳಿಗೆ ಇಕ್ಬಿಡ್ತಾರೆ. ಯಾರೋ ಇರೋರು ಒಂದು ಕುಂಟೆ 2 ಕುಂಟೆ ಊಟ ಮಾಡೋಕೆ ಮಾಡಿಕೊಂಡ್ರೆ ಅದನ್ನು ಮಾರ್ಬಿಟ್ಟೋದಕ್ಕೆ ನೆಕ್ಕೊಂಡು ಮಕ್ಕಳು ಎಂಡ ಕುಡ್ಕೊಂಡು ಬಣ್ಣ ಕುಡ್ಕೊಂಡು ತಿರ್ಗಕ್ಕೆ ಮಾಡ್ಕೊಂಡು ಪೋಲಿ ಬೀಳಕ್ಕೆ ಮಾಡ್ತಾವ್ರೆ ಹೊರ್ತು ಈ ಕೆಲಸನ. ಇದು ತರವಲ್ಲ ಮಾಡೋದು. ಯಾವ ಕಾರಣಕ್ಕೆ ಈ ಥರ ಯೋಚನೆ ಮಾಡಿರ್ಬೋದು ಕಾಂಗ್ರೆಸ್ನವರು, ಡಿ ಕೆ ಶಿವಕುಮಾರ್ ಅವರು? ಅವರು ಯಾವತ್ತೂ ಕಾಂಗ್ರೆಸ್ನವರು ರೈತರನ್ನ ಲೂಟಿ ಮಾಡೋಕ್ಕೆ ಅವರು ಕಾಂಗ್ರೆಸ್ನವ್ರು ಯಾವತ್ತೂ ಅಷ್ಟೇ. ರೈತರನ್ನ ಯಾವತ್ತೂ ಉದ್ಧಾರ ಮಾಡೋಕ್ಕನಕ ಕಾಂಗ್ರೆಸ್ನವರು ಇದು ಮಾಡೋದಿಲ್ಲ. ಯಾವತ್ತೇ ಆಗಲಿ ರೈತರಿಗೆ ಈಗಾಗಲೇ ಕರೆಂಟ್ಗಳಿಲ್ದಂಗೆ ಮಾಡಿದ್ರು, ಕುಡಿಯೋಕ್ಕೆ ನೀರುಗಳು ಇಲ್ಲ, ಈ ಬಸ್ಗಳಿಗೆ ಹೋಗಿ ಹಿಂಗೆ ಮಾಡಿದ್ರು. ಈಗ ಮೇವಿನ ರೈಟು ಆ ಗಗನಕ್ಕೆ ಹೋಯ್ತು. ಗ್ಯಾಸ್ಗಳು ಅಷ್ಟು ಅದು ಇವ್ಯಾವೂ ಮಾಡಲಿಲ್ಲ. ಇವ್ಯಾವ ಹೆಂಗ್ಸ್ಗಳು ಗ್ಯಾರಂಟಿ, ಈ ಆಡೋ ಮಕ್ಕಳುಗಳು ಈಗ ಬುಗುರಿ ಆಟ ಆಡ್ತಾರಲ್ಲ ಆ ಥರ ಸರ್ಕಾರ ಮಾಡಿದಷ್ಟೇ. ಈಗ ಮೇವು, ಈಗ ರೈತರಿಗೆ ಸಬ್ಸಿಡಿ ಕೊಡಲಿ, ಮೇವು ಅದನ್ನ ಅಲ್ಲೇ ಆಹಾರ ಧಾನ್ಯ ಜಾಸ್ತಿ ಬೆಳೀತಾರೆ. ಅದೇನು ಶ್ರೀಮಂತರು ಬೆಳೀತಾರೆ, ಬಡವರು ಬೆಳೀತಾರೆ, ಎಲ್ಲ ಬೆಳೀತಾರೆ. ಈಗ ಗ್ಯಾಸು ಒಂದು ಸಿಲಿಂಡ್ರ್ ಕೊಟ್ಟರೆ ಶ್ರೀಮಂತರು ಮಾಡ್ಕೋತಾನೆ, ಬಡವನು ಇದು ಮಾಡ್ತಾನೆ ಗ್ಯಾಸು. ಇಂಥವೆಲ್ಲ ಅವರು ಅನುಕೂಲ ಮಾಡಲಿ. ಆದರೆ ಇಂಥವೆಲ್ಲ ಮಾಡ್ತೀವಿ ಅನ್ನೋದು ಸರ್ವಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.